ಭಗವದ್ಗೀತೆಯ 17ನೇ ಅಧ್ಯಾಯವನ್ನು ಶ್ರದ್ಧಾತ್ರಯ ವಿಭಾಗ ಯೋಗ ಎಂದು ಕರೆಯಲಾಗುತ್ತದೆ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಮನುಷ್ಯರ ಶ್ರದ್ಧೆ, ನಂಬಿಕೆ, ಆಹಾರ, ಯಜ್ಞ, ತಪಸ್ಸು ಮತ್ತು ದಾನಗಳಲ್ಲಿರುವ 3 ಗುಣಗಳ ಸಾತ್ವಿಕ, ರಾಜಸ, ತಾಮಸ ವ್ಯತ್ಯಾಸಗಳನ್ನು ವಿವರವಾಗಿ ತಿಳಿಸುತ್ತಾನೆ. ಅಧ್ಯಾಯದ ಹಿನ್ನೆಲೆ ಹಿಂದಿನ ಅಧ್ಯಾಯದಲ್ಲಿ ದೈವಿ ಮತ್ತು ಅಸುರಿ ಸಂಪತ್ತುಗಳ ಬಗ್ಗೆ ಕೇಳಿದ ನಂತರ ಅರ್ಜುನನಿಗೆ ಒಂದು ಪ್ರಶ್ನೆ ಮೂಡುತ್ತದೆ. ಶಾಸ್ತ್ರವಿಧಿಗಳನ್ನು ಪಾಲಿಸದೆ ಆದರೆ ಶ್ರದ್ಧೆಯಿಂದ ಪೂಜೆ, ಯಜ್ಞಗಳನ್ನು ಮಾಡುವವರ ಸ್ಥಿತಿ ಏನು? ಅವರು ಸಾತ್ವಿಕರೇ, ರಾಜಸರೇ ಅಥವಾ ತಾಮಸರೇ ಎಂದು ಕೃಷ್ಣನನ್ನು ಕೇಳುತ್ತಾನೆ. ಈ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ಈ ಅಧ್ಯಾಯವನ್ನು ವಿವರಿಸುತ್ತಾನೆ. ತ್ರಿವಿಧ ಶ್ರದ್ಧೆ, 3 ಬಗೆಯ ನಂಬಿಕೆ. ಶ್ರೀಕೃಷ್ಣನು ವಿವರಿಸುತ್ತಾನೆ, ಮನುಷ್ಯರ ಶ್ರದ್ಧೆಯು ಅವರವರ ಸ್ವಭಾವಕ್ಕೆ, ಸಂಸ್ಕಾರಕ್ಕೆ ಅನುಗುಣವಾಗಿ 3 ವಿಧವಾಗಿರುತ್ತದೆ: ಸಾತ್ವಿಕ, ರಾಜಸ ಮತ್ತು ತಾಮಸ. ಸಾತ್ವಿಕ ಶ್ರದ್ಧೆ, ಸತ್ವಗುಣ ಪ್ರಧಾನರಾದವರು ದೇವತೆಗಳನ್ನು ಅಂದರೆ ದೈವಿ ಶಕ್ತಿಗಳನ್ನು ಪೂಜಿಸುತ್ತಾರೆ. ಅವರ ಪೂಜೆ, ಆಚರಣೆಗಳು ಶಾಂತಿಯುತ ಮತ್ತು ಲೋಕ ಕಲ್ಯಾಣಕ್ಕಾಗಿ ಇರುತ್ತವೆ. ರಾಜಸ ಶ್ರದ್ಧೆ, ರಜೋಗುಣ ಪ್ರಧಾನರಾದವರು ಯಕ್ಷ ರಾಕ್ಷಸರನ್ನು ಪೂಜಿಸುತ್ತಾರೆ. ಇವರ ಪೂಜೆಯು ಕೀರ್ತಿ, ಸಂಪತ್ತು ಮತ್ತು ಅಧಿಕಾರದಂತಹ ಲೌಕಿಕ ಆಸೆಗಳನ್ನು ಪೂರೈಸಿಕೊಳ್ಳುವ ಉದ್ದೇಶದಿಂದ ಕೂಡಿರುತ್ತದೆ. ತಾಮಸ ಶ್ರದ್ಧೆ, ತಮೋಗುಣ ಪ್ರಧಾನರಾದವರು ಪ್ರೇತಗಳನ್ನು ಮತ್ತು ಭೂತಗಣಗಳನ್ನು ಪೂಜಿಸುತ್ತಾರೆ. ಇವರ ಆಚರಣೆಗಳು ಸಾಮಾನ್ಯವಾಗಿ ಮೂಢನಂಬಿಕೆ, ಹಿಂಸೆ ಮತ್ತು ಇತರರಿಗೆ ಹಾನಿ ಮಾಡುವ ಉದ್ದೇಶವನ್ನು ಹೊಂದಿರುತ್ತವೆ. ತ್ರಿವಿಧ ಆಹಾರ, 3 ಬಗೆಯ ಆಹಾರ. ಮನುಷ್ಯರು ಸೇವಿಸುವ ಆಹಾರ ಕೂಡ ಅವರ ಗುಣ ಸ್ವಭಾವವನ್ನು ಅವಲಂಬಿಸಿರುತ್ತದೆ. ಸಾತ್ವಿಕ ಆಹಾರ ಆಯುಷ್ಯ, ಬುದ್ಧಿ, ಬಲ, ಆರೋಗ್ಯ, ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ಆಹಾರ ಸಾತ್ವಿಕವೆನಿಸುತ್ತದೆ. ಇದು ರಸಭರಿತ, ಸ್ನಿಗ್ಧ, ತುಪ್ಪದಂತಹ, ಸ್ಥಿರ ಮತ್ತು ಮನಸ್ಸಿಗೆ ಆಹ್ಲಾದಕರವಾಗಿರುತ್ತದೆ. ರಾಜಸ ಆಹಾರ ಅತಿ ಕಹಿ, ಹುಳಿ, ಉಪ್ಪು, ಖಾರ, ಬಿಸಿ ಮತ್ತು ಒಣಗಿದ ಆಹಾರಗಳು ರಾಜಸ ಗುಣದವರಿಗೆ ಪ್ರಿಯ. ಇಂತಹ ಆಹಾರಗಳು ದುಃಖ, ಚಿಂತೆ ಮತ್ತು ರೋಗಗಳಿಗೆ ಕಾರಣವಾಗುತ್ತವೆ. ತಾಮಸ ಆಹಾರ ತಣ್ಣಗಾದ, ಹಳಸಿದ, ರಸಹೀನ, ದೂರ ಅಂಧ ಮತ್ತು ಅಶುದ್ಧವಾದ ಆಹಾರ ತಾಮಸ ಗುಣದವರಿಗೆ ಇಷ್ಟವಾಗುತ್ತದೆ. ಇದು ಆಲಸ್ಯ ಮತ್ತು ಅಜ್ಞಾನವನ್ನು ಹೆಚ್ಚಿಸುತ್ತದೆ. ತ್ರಿವಿಧ ಯಜ್ಞ ಕರ್ತವ್ಯವೆಂದು ಭಾವಿಸಿ ಫಲಾಪೇಕ್ಷೆಯಿಲ್ಲದೆ ಶಾಸ್ತ್ರವಿಧಿಗಳ ಪ್ರಕಾರ ಮಾಡುವ ಯಜ್ಞಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಅಪೇಕ್ಷಿಸದೆ ಶಾಸ್ತ್ರದ ನಿಯಮಾನುಸಾರ ಮನಸ್ಸನ್ನು ಏಕಾಗ್ರತೆಯಿಂದಿಟ್ಟುಕೊಂಡು ಮಾಡುವ ಯಜ್ಞವು ಸಾತ್ವಿಕ ಯಜ್ಞವಾಗಿದೆ. ರಾಜಸ ಯಜ್ಞ ಕೀರ್ತಿ, ಪ್ರತಿಷ್ಠೆ ಅಥವಾ ಯಾವುದಾದರೂ ಫಲವನ್ನು ಬಯಸಿ ಡಾಂಭಿಕವಾಗಿ ಮಾಡುವ ಯಜ್ಞವು ರಾಜಸ ಯಜ್ಞ. ತಾಮಸ ಯಜ್ಞ ಶಾಸ್ತ್ರವಿಧಿಗಳನ್ನು ಪಾಲಿಸದೆ, ಅನ್ನದಾನ ಮಾಡದೆ, ಮಂತ್ರಗಳಿಲ್ಲದೆ, ದಕ್ಷಿಣೆ ನೀಡದೆ ಮತ್ತು ಶ್ರದ್ಧೆಯಿಲ್ಲದೆ ಮಾಡುವ ಯಜ್ಞವು ತಾಮಸ ಯಜ್ಞವೆನಿಸುತ್ತದೆ. ತ್ರಿವಿಧ ತಪಸ್ಸು ದೇಹ, ಮಾತು ಮತ್ತು ಮನಸ್ಸಿನಿಂದ ಆಚರಿಸುವ ತಪಸ್ಸನ್ನು ಸಹ 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಶಾರೀರಿಕ ತಪಸ್ಸು ದೇವತೆಗಳು, ಬ್ರಾಹ್ಮಣರು, ಗುರುಗಳು ಮತ್ತು ಜ್ಞಾನಿಗಳನ್ನು ಪೂಜಿಸುವುದು. ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆಯನ್ನು ಪಾಲಿಸುವುದು ಶಾರೀರಿಕ ತಪಸ್ಸು. ವಾಂಗ್ಮಯ ತಪಸ್ಸು ಮಾತಿನ ತಪಸ್ಸು, ಇತರರಿಗೆ ನೋವುಂಟು ಮಾಡದ, ಸತ್ಯವಾದ, ಪ್ರಿಯವಾದ ಮತ್ತು ಹಿತಕರವಾದ ಮಾತುಗಳನ್ನಾಡುವುದು ಹಾಗೂ ವೇದಶಾಸ್ತ್ರಗಳನ್ನು ಪಠಿಸುವುದು ಮಾತಿನ ತಪಸ್ಸು. ಮಾನಸಿಕ ತಪಸ್ಸು ಮನಸ್ಸಿನ ಪ್ರಸನ್ನತೆ, ಸೌಮ್ಯತೆ, ಮೌನ, ಆತ್ಮನಿಗ್ರಹ ಮತ್ತು ಭಾವಶುದ್ಧಿ, ಅಂತರಂಗದ ಶುದ್ಧಿ ಇವು ಮಾನಸಿಕ ತಪಸ್ಸು. ಈ 3 ಬಗೆಯ ತಪಸ್ಸನ್ನು ಫಲಾಪೇಕ್ಷೆಯಿಲ್ಲದೆ ಶ್ರೇಷ್ಠ ಶ್ರದ್ಧೆಯಿಂದ ಮಾಡಿದರೆ ಅದು ಸಾತ್ವಿಕ ತಪಸ್ಸು. ಸನ್ಮಾನ, ಕೀರ್ತಿ ಮತ್ತು ಪೂಜೆಗಾಗಿ ಡಂಭದಿಂದ ಮಾಡಿದರೆ ಅದು ರಾಜಸ ತಪಸ್ಸು. ಮೂರ್ಖತನದಿಂದ ತನ್ನನ್ನು ತಾನೇ ಪೀಡಿಸಿಕೊಂಡು ಅಥವಾ ಇತರರನ್ನು ನಾಶ ಮಾಡುವ ಉದ್ದೇಶದಿಂದ ಮಾಡಿದರೆ ಅದು ತಾಮಸ ತಪಸ್ಸು. ತ್ರಿವಿಧ ದಾನ ಮಾಡುವುದರಲ್ಲಿಯೂ 3 ವಿಧಗಳಿವೆ. ಸಾತ್ವಿಕ ದಾನ ಪ್ರತ್ಯುಪಕಾರವನ್ನು ಬಯಸದೆ ಯೋಗ್ಯವಾದ ದೇಶ, ಕಾಲ ಮತ್ತು ವ್ಯಕ್ತಿಗೆ, ಪಾತ್ರ, ಕರ್ತವ್ಯವೆಂಬ ಭಾವನೆಯಿಂದ ಕೊಡುವ ದಾನ ಸಾತ್ವಿಕ ದಾನವಾಗಿದೆ. ರಾಜಸ ದಾನ ಪ್ರತ್ಯುಪಕಾರದ ಉದ್ದೇಶದಿಂದ ಫಲವನ್ನು ಅಪೇಕ್ಷಿಸಿ ಅಥವಾ ಇಷ್ಟವಿಲ್ಲದೆ ಕೊಡುವ ದಾನವು ರಾಜಸ ದಾನ. ತಾಮಸ ದಾನ ಅಯೋಗ್ಯ ಸ್ಥಳದಲ್ಲಿ, ಅಯೋಗ್ಯ ಕಾಲದಲ್ಲಿ, ಅಪಾತ್ರರಿಗೆ, ಅಗೌರವದಿಂದ ಮತ್ತು ತಿರಸ್ಕಾರದಿಂದ ಕೊಡುವ ದಾನವು ತಾಮಸ ದಾನ. ಓಂ ತತ್ಸತ್. ಪರಬ್ರಹ್ಮನ ನಿರ್ದೇಶಕ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣನು ಓಂ ತತ್ಸತ್ ಎಂಬ ಮಂತ್ರದ ಮಹತ್ವವನ್ನು ವಿವರಿಸುತ್ತಾನೆ. ಇದು ಪರಬ್ರಹ್ಮ ಸ್ವರೂಪವನ್ನು ಸೂಚಿಸುವ 3 ಪದಗಳಾಗಿವೆ. ಓಂ ಓಂ ಯಜ್ಞ, ದಾನ ಮತ್ತು ತಪಸ್ಸಿನಂತಹ ಕ್ರಿಯೆಗಳನ್ನು ಪ್ರಾರಂಭಿಸುವಾಗ
ಓಂ ಎಂದು ಉಚ್ಚರಿಸಲಾಗುತ್ತದೆ. ಇದು ಪರಮಾತ್ಮನ ಸಂಕೇತ. ತತ್ ಟ್ಯಾಟ್ ಅದು ಅಥವಾ ಸರ್ವವೂ ಅವನೇ ಎಂಬ ಅರ್ಥವನ್ನು ನೀಡುತ್ತದೆ. ಮೋಕ್ಷವನ್ನು ಬಯಸುವವರು ಫಲವನ್ನು ಅಪೇಕ್ಷಿಸದೆ ಎಲ್ಲವೂ ಭಗವಂತನಿಗೆ ಸೇರಿದ್ದು ಎಂಬ ಭಾವನೆಯಿಂದ ತತ್ ಎಂದು ಹೇಳಿ ಕರ್ಮಗಳನ್ನು ಮಾಡುತ್ತಾರೆ. ಸತ್ ಸ್ಯಾಟ್ ಸತ್ಯ ಮತ್ತು ಶಾಶ್ವತ ಎಂಬ ಅರ್ಥವನ್ನು ನೀಡುತ್ತದೆ. ಒಳ್ಳೆಯ ಕಾರ್ಯಗಳು, ಶ್ರೇಷ್ಠ ಭಾವನೆ ಮತ್ತು ಸ್ಥಿರತೆಯನ್ನು ಸತ್ ಎಂದು ಕರೆಯಲಾಗುತ್ತದೆ. ಯಜ್ಞ, ತಪಸ್ಸು ಮತ್ತು ದಾನದಲ್ಲಿನ ಸ್ಥಿರತೆಯನ್ನು ಸತ್ ಎನ್ನಲಾಗುತ್ತದೆ. ಶ್ರದ್ಧೆಯಿಲ್ಲದೆ ಮಾಡಿದ ಹೋಮ, ದಾನ, ತಪಸ್ಸು ಅಥವಾ ಯಾವುದೇ ಕರ್ಮವನ್ನು ಅಸತ್ ಎಂದು ಕರೆಯಲಾಗುತ್ತದೆ. ಅಂತಹ ಕರ್ಮವು ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ ಎಂದು ಶ್ರೀಕೃಷ್ಣನು ಸ್ಪಷ್ಟಪಡಿಸುತ್ತಾನೆ. ಈ ಅಧ್ಯಾಯವು ನಮ್ಮ ನಂಬಿಕೆ ಮತ್ತು ದೈನಂದಿನ ಚಟುವಟಿಕೆಗಳನ್ನು ಗುಣಗಳ ಆಧಾರದ ಮೇಲೆ ವಿಶ್ಲೇಷಿಸಿ ಸಾತ್ವಿಕ ಮಾರ್ಗವನ್ನು ಅನುಸರಿಸುವ ಮೂಲಕ ಆಧ್ಯಾತ್ಮಿಕ ಉನ್ನತಿ ಸಾಧಿಸಲು ಪ್ರೇರೇಪಿಸುತ್ತದೆ. ಈ ವಿಡಿಯೋದಲ್ಲಿ ಭಗವದ್ಗೀತೆಯ 17ನೇ ಅಧ್ಯಾಯದ ಸಾರವನ್ನು ಸಂಕ್ಷಿಪ್ತವಾಗಿ ಮತ್ತು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಇದು ವಿಷಯವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಕಾರಿಯಾಗಿದೆ. ಭಗವದ್ಗೀತೆ ಅಧ್ಯಾಯ 17ರ ಸಂಪೂರ್ಣ ಸಾರಾಂಶ. ಭಗವದ್ಗೀತೆಯ 18ನೇ ಅಧ್ಯಾಯವು ಮೋಕ್ಷ ಸನ್ಯಾಸ ಯೋಗ ಎಂದು ಕರೆಯಲ್ಪಡುತ್ತದೆ. ಇದು ಇಡೀ ಗೀತೆಯ ಸಾರಾಂಶ ಮತ್ತು ಉಪಸಂಹಾರವನ್ನು ಒಳಗೊಂಡಿದೆ. ಹಿಂದಿನ 17 ಅಧ್ಯಾಯಗಳಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳಿದ ಎಲ್ಲ ಜ್ಞಾನ, ಕರ್ಮ, ಭಕ್ತಿ, ತ್ರಿಗುಣಗಳು ಮತ್ತು ಧರ್ಮಗಳ ಅಂತಿಮ ನಿರ್ಣಯ ಈ ಅಧ್ಯಾಯದಲ್ಲಿದೆ. ಈ ಅಧ್ಯಾಯವನ್ನು ಭಗವದ್ಗೀತೆಯ ಹೃದಯ ಎಂದು ಕರೆಯಲಾಗುತ್ತದೆ. 18ನೇ ಅಧ್ಯಾಯದ ಪ್ರಮುಖ ಅಂಶಗಳ ವಿವರಣೆ ಇಲ್ಲಿದೆ. 1. ಸನ್ಯಾಸ ಮತ್ತು ತ್ಯಾಗದ ನಿಜವಾದ ಅರ್ಥ. ಸನ್ಯಾಸ. ಕೃಷ್ಣನು ಅರ್ಜುನನಿಗೆ ಸನ್ಯಾಸದ ನಿಜವಾದ ಅರ್ಥವನ್ನು ವಿವರಿಸುತ್ತಾನೆ. ಸನ್ಯಾಸವೆಂದರೆ ಕೇವಲ ಮನೆಯನ್ನು, ಸಂಸಾರವನ್ನು ಬಿಟ್ಟು ಹೋಗುವುದಲ್ಲ. ಬದಲಾಗಿ ಅದು ಫಲಾಪೇಕ್ಷೆಯನ್ನು ತ್ಯಜಿಸುವುದು. ಯಾವುದೇ ಕೆಲಸವನ್ನು ಮಾಡುವಾಗ ಅದರ ಫಲದ ಮೇಲೆ ಆಸೆ ಇಲ್ಲದೆ ಕೇವಲ ಕರ್ತವ್ಯವೆಂದು ಮಾಡುವುದೇ ನಿಜವಾದ ಸನ್ಯಾಸ. ತ್ಯಾಗ. ಕೃಷ್ಣನು 3 ಬಗೆಯ ತ್ಯಾಗಗಳನ್ನು ವಿವರಿಸುತ್ತಾನೆ: ಸಾತ್ವಿಕ, ರಾಜಸ ಮತ್ತು ತಾಮಸ. ಸಾತ್ವಿಕ ತ್ಯಾಗ ಭಗವಂತನಿಗೆ ಅರ್ಪಿಸುವ ಭಾವದಿಂದ ಕರ್ಮ ಮಾಡುವುದು. ರಾಜಸ ತ್ಯಾಗ ಕಷ್ಟಪಟ್ಟು ಮಾಡುವ ಅಥವಾ ಫಲಾಪೇಕ್ಷೆಯೊಂದಿಗೆ ಮಾಡುವ ತ್ಯಾಗ. ತಾಮಸ ತ್ಯಾಗ ಅಜ್ಞಾನದಿಂದ ಅಥವಾ ಆಲಸ್ಯದಿಂದ ಕರ್ಮವನ್ನು ತ್ಯಜಿಸುವುದು. ಕೃಷ್ಣನು ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡಲು ಹೇಳುವುದಿಲ್ಲ, ಬದಲಿಗೆ ಕರ್ಮಫಲವನ್ನು ತ್ಯಜಿಸುವ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. 2. ತ್ರಿವಿಧ ಕರ್ಮಗಳು. ಜ್ಞಾನ, ಕರ್ತ ಮತ್ತು ಬುದ್ಧಿಯ ವರ್ಗೀಕರಣ. ಕೃಷ್ಣನು ಕರ್ಮಗಳನ್ನು ಸಾತ್ವಿಕ, ರಾಜಸ ಮತ್ತು ತಾಮಸ ಗುಣಗಳ ಆಧಾರದ ಮೇಲೆ ವಿಂಗಡಿಸುತ್ತಾನೆ. ಸಾತ್ವಿಕ ಕರ್ಮ ಆಸಕ್ತಿಯಿಲ್ಲದೆ ನಿರ್ಲಿಪ್ತ ಮನಸ್ಸಿನಿಂದ ಮಾಡುವ ಕರ್ಮ. ರಾಜಸ ಕರ್ಮ ಫಲಾಪೇಕ್ಷೆಯಿಂದ, ಅಹಂಕಾರದಿಂದ ಅಥವಾ ಇಷ್ಟಪಡುವಂತೆ ಮಾಡುವ ಕರ್ಮ. ತಾಮಸ ಕರ್ಮ ಅಜ್ಞಾನದಿಂದ ದುಃಖವನ್ನುಂಟು ಮಾಡುವ ಹಿಂಸಾತ್ಮಕವಾದ ಕರ್ಮ. ಹಾಗೆಯೇ ಜ್ಞಾನ, ಕರ್ತ, ಮಾಡಿದವನು, ಬುದ್ಧಿ ಮತ್ತು ಧೃತಿ, ಸಹನೆಗಳನ್ನು ಕೂಡ ತ್ರಿಗುಣಗಳ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಉದಾಹರಣೆಗೆ, ಧರ್ಮ ಮತ್ತು ಅಧರ್ಮಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವ ಬುದ್ಧಿ ಸಾತ್ವಿಕ. ಅದೇ ರೀತಿ ಸರಿಯಾದ ದಾರಿಯನ್ನು ಬಿಟ್ಟು ಅಧರ್ಮದ ಹಾದಿಯಲ್ಲಿ ಸಾಗುವ ಬುದ್ಧಿ ತಾಮಸ. 3. ಕರ್ತವ್ಯ, ಸ್ವಧರ್ಮ ಮತ್ತು ಮೋಕ್ಷ. ಕೃಷ್ಣನು ಪ್ರತಿ ವ್ಯಕ್ತಿಯೂ ತನ್ನ ಸ್ವಭಾವ ಮತ್ತು ಗುಣಗಳ ಆಧಾರದ ಮೇಲೆ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂದು ಹೇಳುತ್ತಾನೆ. ಇದು ಸ್ವಧರ್ಮ. ಒಬ್ಬ ಕ್ಷತ್ರಿಯನಾದ ಅರ್ಜುನನಿಗೆ ಯುದ್ಧ ಮಾಡುವುದೇ ಅವನ ಧರ್ಮ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸ್ವಧರ್ಮವನ್ನು ನಿರ್ಲಿಪ್ತ ಭಾವದಿಂದ, ಫಲಾಪೇಕ್ಷೆ ಇಲ್ಲದೆ ನಿರ್ವಹಿಸುತ್ತಾನೋ ಆಗ ಆತನು ಶುದ್ಧನಾಗಿ ಪರಮಾತ್ಮನನ್ನು ತಲುಪಲು ಅರ್ಹನಾಗುತ್ತಾನೆ. ಇದು ಮೋಕ್ಷದ ಮಾರ್ಗ. 4. ಅಂತಿಮ ಉಪದೇಶ ಮತ್ತು ಪರಮ ಶರಣಾಗತಿ. ಅಧ್ಯಾಯದ ಕೊನೆಯ ಭಾಗದಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡುವ ಉಪದೇಶವೇ ಗೀತೆಯ ಪರಮ ಸಂದೇಶ. ಈ ಭಾಗವನ್ನು ಗೀತಾಸಾರ ಎಂದು ಕರೆಯಲಾಗುತ್ತದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂಬ ಪ್ರಸಿದ್ಧ ಶ್ಲೋಕ ಈ ಅಧ್ಯಾಯದಲ್ಲಿದೆ. ಇದರ ಅರ್ಥ, ಎಲ್ಲಾ ಧರ್ಮಗಳನ್ನು ತ್ಯಜಿಸಿ, ಅಂದರೆ ಕೇವಲ ಕರ್ತವ್ಯದ ರೂಪದಲ್ಲಿ ಮಾಡಿ, ನೀನು ನನ್ನೊಬ್ಬನನ್ನೇ ಸಂಪೂರ್ಣವಾಗಿ ಆಶ್ರಯಿಸು, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ವಿಮೋಚನೆ ಮಾಡುತ್ತೇನೆ, ನೀನು ಚಿಂತಿಸಬೇಡ. ಇದರ ಮೂಲಕ ಕೃಷ್ಣನು ಕರ್ಮ, ಜ್ಞಾನ ಮತ್ತು ಯೋಗದ ಎಲ್ಲಾ ಮಾರ್ಗಗಳಿಗಿಂತಲೂ ಭಕ್ತಿ ಮಾರ್ಗವೇ ಅತ್ಯಂತ ಶ್ರೇಷ್ಠವಾದುದು ಮತ್ತು ಮೋಕ್ಷಕ್ಕೆ ಸುಲಭವಾದ ದಾರಿ ಎಂದು ಹೇಳುತ್ತಾನೆ. ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗುವುದರಿಂದ ಯಾವುದೇ ಭಯ, ಪಾಪ ಅಥವಾ ಚಿಂತೆ ಇರುವುದಿಲ್ಲ. ಒಟ್ಟಾರೆಯಾಗಿ ಭಗವದ್ಗೀತೆಯ 18ನೇ ಅಧ್ಯಾಯವು ಬ್ರಹ್ಮ ಸಾಕ್ಷಾತ್ಕಾರ,
ಭಗವಂತನ ಮಹಿಮೆಗಳು ಮತ್ತು ಗೀತೆಯ ಅಂತಿಮ ನಿರ್ಣಯವನ್ನು ಒಳಗೊಂಡಿದೆ. ಇದು ಕರ್ತವ್ಯ, ನಿರ್ಲಿಪ್ತತೆ ಮತ್ತು ಭಗವಂತನಲ್ಲಿ ಶರಣಾಗತಿಯ ಮೂಲಕ ಮೋಕ್ಷವನ್ನು ಪಡೆಯುವ ಮಾರ್ಗವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ.